ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ ಟ್ಯಾರೋ. ನಾನು ನಿಮ್ಮ ಟ್ಯಾರೋ ಗೈಡ್ ಮಧು. ಇವತ್ತು ಮತ್ತೊಂದು ರೀಡಿಂಗ್ ಜೊತೆ ಬಂದಿದ್ದೀನಿ. ಸೊ ಇವತ್ತಿನ ರೀಡಿಂಗಿನ ಟಾಪಿಕ್ ಏನಂದರೆ, ನಿಮ್ಮ ಪರ್ಸನಿನ ನಿಜವಾದ ಉದ್ದೇಶ ಏನು, ಅಥವಾ ನಿಮ್ಮ ಪರ್ಸನಿನ ಟ್ರೂ ಇಂಟೆನ್ಷನ್ಸ್ ನಿಮ್ಮ ಬಗ್ಗೆ ಏನು ಅಂದ್ಬಿಟ್ಟು. ಇದು ಪಿಕ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ 2 ಪೈಲ್ಸ್ ಇದೆ. ಈ ಪೈಲ್ಸಲ್ಲಿ ನೀವು ಚೂಸ್ ಮಾಡ್ಕೊಬೋದು. ಇದು ಪೈಲ್ 1 ಆ್ಯಂಡ್ ಇಲ್ಲಿ ಪೈಲ್ 2. ಇನ್ನೊಂದ್ಸತಿ ಹೇಳ್ತೀನಿ, ಇದು ಪೈಲ್ 1 ಆ್ಯಂಡ್ ಇದು ಪೈಲ್ 2. ಓಕೆ, ಸೊ ನೀವು ಈ ರೀಡಿಂಗ್ನ ಇಲ್ಲೇ ಪಾಸ್ ಮಾಡ್ಬೋದು ಆ್ಯಂಡ್ ಮೆಡಿಟೇಟ್ ಮಾಡ್ಬೋದು. ನಿಮ್ಗೆ ಯಾವ ಫೈಲ್ ರೆಸನೇಟ್ ಆಗುತ್ತೆ ಆ ಫೈಲ್ನ ಚೂಸ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ, ಅಲ್ಲಿ ಟೈಮ್ ಸ್ಟ್ಯಾಂಪ್ಸ್ ಇರುತ್ತೆ. ಡೈರೆಕ್ಟಾಗಿ ಆ ಟೈಮ್ ಸ್ಟ್ಯಾಂಪ್ನ ಕ್ಲಿಕ್ ಮಾಡಿ ನಿಮ್ಮ ರೀಡಿಂಗ್ನ ನೀವು ನೋಡ್ಬೋದು. ಸೊ ಇದು 2 ಫೈಲ್ ಇದೆ. ಆ್ಯಂಡ್ ಬಿಫೋರ್ ಸ್ಟಾರ್ಟಿಂಗ್ ದ ರೀಡಿಂಗ್, ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ, ಎಲ್ಲ ಡೀಟೇಲ್ಸ್ ಇದೆ. ನಿಮ್ಮ ಸ್ಪೆಸಿಫಿಕ್ ಸಿಚುಯೇಷನ್ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ತಿಳ್ಕೊಬೇಕಂದ್ರೆ ನೀವು ಪರ್ಸ್ನಲ್ ರೀಡಿಂಗ್ಸ್ನ ಪರ್ಚೇಸ್ ಮಾಡ್ಕೋಬೋದು. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಯಾರ್ಯಾರು ಈ ಫೈಲ್ 1 ಚೂಸ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ನ ಇವಾಗ ನೋಡೋಣ. ಓಕೆ, ಸೊ ಫೈಲ್ 1 ಯೂಸರ್ಸ್, ಜಸ್ಟ್ ಟೇಕ್ ಅ ಪಾಸ್, ಕಾಮ್ ಡೌನ್ ಯುವರ್ ಎನರ್ಜೀಸ್, ಯೂನಿವರ್ಸ್ ಗ್ರ್ಯಾಟಿಟ್ಯೂಡ್ ಹೇಳಿ. ಆ್ಯಂಡ್ ನಿಮ್ಮ ಪರ್ಸನಿನ ನಿಜವಾದ ಉದ್ದೇಶ ಅಥವಾ ಇಂಟೆನ್ಷನ್ಸ್ ನಿಮ್ಮ ಬಗ್ಗೆ ಏನಿದೆ ಅಂತ ನೋಡೋಣ. ಅಗೇನ್ ಇದು ಜೆಂಡರ್ ಸ್ಪೆಸಿಫಿಕ್ ರೀಡಿಂಗ್ ಅಲ್ಲ, ಎಲ್ಲರಿಗೂ ಅಪ್ಲೈ ಆಗುತ್ತೆ. ಯಾರ್ಯಾರು ಒಂದು ಕನೆಕ್ಷನಲ್ಲಿದ್ದೀರಾ ನಿಮ್ಗೆಲ್ಲರಿಗೂ ಅಪ್ಲೈ ಆಗುತ್ತೆ. ಆ್ಯಂಡ್ ಎನಿ ಟೈಪ್ ಆಫ್ ಕನೆಕ್ಷನ್. ಓಕೆ ವ್ಯೂವರ್ಸ್, ಯಾರ್ಯಾರು ಫೈಲ್ 1 ಚೂಸ್ ಮಾಡಿದ್ದೀರಾ, ನಿಮ್ಮ ಒಂದು ಕಾರ್ಡ್ಸ್ನ ನಾನು ಶಫಲ್ ಮಾಡಿ ತೆಗೆದಿದ್ದೀನಿ. ಸೊ ನಿಮ್ಮ ಪರ್ಸನಿನ ಪಾಸ್ಟ್ ಎನರ್ಜೀಸ್, ಓಕೆ, ನಿಮ್ಮ ಬಗ್ಗೆ ಏನು ಪಾಸ್ಟ್ ಎನರ್ಜೀಸ್ ಅಂದರೆ, ಅಗೇನ್ ಫೈಲ್ 1, ಈ ಸತಿ ಫೈಲ್ 1 ಸ್ವಲ್ಪ ಟ್ರಿಗರ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ ನಾನು. ಇದರಲ್ಲಿ ಒಂದು ಸ್ವಲ್ಪ ಹೆವಿ ಮೆಸೇಜಸ್ ಅಥವಾ ನಿಮಗೆ ಬೇಜಾರಾಗುವಂಥ ಮೆಸೇಜಸ್ ಸಿಗ್ಬೋದು. ಬಟ್ ಸ್ಟಿಲ್ ಇವನ್ ದೆನ್ ನಿಮಗೆ ರಿಯಾಲಿಟಿ ತಿಳ್ಕೊಬೇಕು ಅಥವಾ ಒಂದು ರಿಯಾಲಿಟಿ ಚೆಕ್ ಬೇಕು ಅಂದರೆ ನೀವು ಈ ರೀಡಿಂಗ್ನ ಕಂಟಿನ್ಯೂ ಮಾಡ್ಬೋದು. ಓಕೆ, ಫೈಲ್ 1 ನಿಮ್ಮ ಪರ್ಸನಿನ ಪಾಸ್ಟ್ ಎನರ್ಜೀಸ್ ನೋಡಿದ್ರೆ ಅವರು ಒಂದು ಹ್ಯಾಂಗ್ಡ್ ಮ್ಯಾನ್ ಸ್ಟೇಟಲ್ಲಿದ್ದಾರೆ. ಅಂದರೆ ಅವರಿಗೆ ಓವರಾಲ್ ನೀವು ಅಂದ್ಕೊಂಡಿರೋ ಥರ ಈ ರಿಲೇಷನ್ಶಿಪ್ ಅಥವಾ ಈ ಕನೆಕ್ಷನಲ್ಲಿ ಹೆಚ್ಚಿಗೆ ಏನು ಇಂಟ್ರೆಸ್ಟ್ ಇಲ್ಲ, ಅಥವಾ ಅದನ್ನು ಒಂದು ಪರ್ಮನೆಂಟ್ ಲೆವೆಲ್ಗೆ ಅದನ್ನು ಒಂದು ಸೀರಿಯಸ್ ದೃಷ್ಟಿಕೋನದಿಂದ ಅವರು ನೋಡ್ತಾ ಇಲ್ಲ. ಅವರೊಂದು ಹ್ಯಾಂಗ್ಡ್ ಮ್ಯಾನ್ ಸ್ಟೇಟ್ ಅಂದರೆ ಅವರು ಲೈಫಲ್ಲಿ ಅವರು ಸ್ಟಕ್ ಸ್ಟೇಟಲ್ಲಿ ಒಂಥರ ದಿನ ಅದೇ ರುಟೀನ್ ನಡೀತಾ ಇದೆ ಆ ಸ್ಟೇಟಲ್ಲಿ. ಆ್ಯಂಡ್ ಅವರ ಈ ಪರ್ಸನ್ಗೆ ಒಂದು ಪಾಸ್ಟ್ ಎನರ್ಜೀಸ್ ಕೂಡ ಇದೆ. ಪಾಸ್ಟ್ ಸಬ್ಕಾನ್ಷಿಯಸ್ ಫಿಯರ್ಸ್ ಇದೆ. ಸಬ್ಕಾನ್ಷಿಯಸ್ ಫಿಯರ್ಸ್ ಅವರ ಒಂದು ಪಾಸ್ಟ್ ಪ್ಯಾಕೇಜಸ್ಸಿಂದ ಕೂಡ ಬಂದಿರ್ಬೋದು. ಸೊ ಈ ವ್ಯಕ್ತಿ ಒಂಥರ ಅಷ್ಟೊಂದು ಲೈಫ್ನ ಒಂದು ಪಾಸಿಟಿವ್ ವೈಬ್ರೇಷನಿಂದ, ಪಾಸಿಟಿವ್ ವ್ಯೂವಿಂದ ನೋಡ್ತಾ ಇಲ್ಲ. ಆ್ಯಂಡ್ ಒಂದು ಹೊಸ ಲೈಫ್ನ ಸ್ಟಾರ್ಟ್ ಮಾಡಬೇಕು, ಒಂದು ಹೊಸ ಡೈರೆಕ್ಷನ್ನ ಸ್ಟಾರ್ಟ್ ಮಾಡಬೇಕಂದ್ರೆ ಬ್ರೋಕನ್ ಎನರ್ಜೀಸಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ದೇ ಹ್ಯಾವ್ ಟು ಹೀಲ್ ದೆಮ್ ಸೆಲ್ಫ್. ಆ್ಯಂಡ್ ಈ ಪರ್ಸನ್ ಅವರ ಮೇಲೆ ಒಂದು ಇನ್ನರ್ ವರ್ಕ್ ಕೂಡ ಮಾಡೋಕ್ಕೆ ಅವರು ರೆಡಿ ಇಲ್ಲ. ವೆನ್ ದ ಇನ್ನರ್ ವರ್ಕ್ ಈಸ್ ಡನ್ ಆ್ಯಂಡ್ ವೆನ್ ದೇ ಆರ್ ಸ್ಟಾರ್ಟಿಂಗ್, ಸೊ ಆವಾಗ ಯೂನಿವರ್ಸ್ ಆಲ್ಸೋ ವಿಲ್ ಸಪೋರ್ಟ್ ಫಾರ್ ಕೋ ಕ್ರಿಯೇಷನ್ ಆ್ಯಂಡ್ ಹೊಸತನ ಬದುಕಲ್ಲಿ ಬರುತ್ತೆ. ಬಟ್ ದಿಸ್ ಪರ್ಸನ್ ಇಸ್ ವೈಬ್ರೇಟಿಂಗ್ ಇನ್ ವೆರಿ ಲೋ ವೈಬ್ರೇಷನಲ್ ಎನರ್ಜೀಸ್. ಓಕೆ, ಅವ್ರಿಗೆ ತುಂಬ ಸಬ್ಕಾನ್ಷಿಯಸ್ ಫಿಯರ್ಸ್ ಇದೆ, ಪಾಸ್ಟ್ ಪ್ಯಾಕೇಜಸ್ ಇದೆ, ಇನ್ನರ್ ವರ್ಕ್ ಮಾಡ್ತಾ ಇಲ್ಲ, ಲೈಫ್ನ
ಲೈಫ್ ಏನು ಆಫರ್ ಮಾಡ್ತಾ ಇದೆ ಅದನ್ನು ಅವ್ರು ನೋಡ್ತಾ ಇಲ್ಲ. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಇವರು ಪ್ರಾಕ್ಟೀಸ್ ಮಾಡಲ್ಲ. ಬಟ್ ಏನು ಮುಂದೆ ನಡೀತಾ ಇಲ್ಲ, ಏನು ನನ್ನ ಲೈಫ್ ಮುಂದೆ ಹೋಗ್ತಾ ಇಲ್ಲ. ದೇ ಆರ್ ನಾಟ್ ಅನ್ಸ್ಯಾಟಿಸ್ಫೈಡ್ ವಿತ್ ದ ಲೈಫ್ ಆ್ಯಂಡ್ ಅವ್ರ ಲೈಫೇ ಒಂಥರ ಬೋರಿಂಗ್ ಅನಿಸುತ್ತೆ. ಸೊ ಈ ರೀತಿ ಅವರು ನಿಮ್ಮ ಕಡೆ ನೀವು ಒಂದು ಯೂನಿವರ್ಸಿಂದ ಅವ್ರಿಗೆ ಒಂದು ಗಿಫ್ಟ್, ಈ ಯೂನಿವರ್ಸ್ ಆಫರ್ ಮಾಡ್ತಿರೋ ಒಂದು ಕಪ್ ಆಫ್ ಲವ್. ಬಟ್ ಅದ್ರ ಬಗ್ಗೆ ಫೋಕಸ್ ಇಲ್ದಿರ ಬೇರೆ ಎಲ್ಲ ಕಡೆ ಅವರ ಫೋಕಸ್ ಇದೆ. ಸೊ ಹೆಚ್ಚಿಗೆ ನಿಮ್ಮ ಬಗ್ಗೆ ಪಾಸಿಟಿವ್ ಇಂಟೆನ್ಷನ್ಸ್, ಅವ್ರ ಬಗ್ಗೆನೇ ಅವ್ರಿಗೆ ಪಾಸಿಟಿವ್ ಇಂಟೆನ್ಷನ್ಸ್ ಇಲ್ಲ. ಬಟ್ ಅದರಿಂದ ನಿಮ್ಮ ಬಗ್ಗೆ ಪಾಸಿಟಿವ್ ಇಂಟೆನ್ಷನ್ಸ್, ಪಾಸಿಟಿವ್ ವಿಷನ್ ಇರೋದು ತುಂಬ ದೂರದ ವಿಷಯ. ಸೊ ಈ ಪರ್ಸನ್ ಈಸ್ ವೈಬ್ರೇಟಿಂಗ್ ಇನ್ ಅ ವೆರಿ ಲೋ ವೈಬ್ರೇಷನಲ್ ಎನರ್ಜೀಸ್. ಕರೆಂಟ್ಲಿ ಕೂಡ ಅವರು ಅವರ ಎನರ್ಜೀಸ್ ಬ್ಯಾಲೆನ್ಸ್ಡ್ ಇಲ್ಲ. ಅವರ ಒಂದು ಮೈಂಡ್ ಸ್ಪೇಸ್, ಹಾರ್ಟ್ ಸ್ಪೇಸ್, ಪ್ರಾಕ್ಟಿಕಾಲಿಟಿ, ಇಮೋಷ್ನಾಲಿಟಿ ಎರಡೂ ಬ್ಯಾಲೆನ್ಸರ್ ಇಲ್ಲ. ದೇ ಆರ್ ಟ್ರೈಂಗ್ ಟು ಬ್ಯಾಲೆನ್ಸ್. ಬಟ್ ಈ ಪರ್ಸನ್ ತುಂಬ ಆಂಗ್ಸೈಟಿ ಇಶ್ಯೂಸ್ ಇದೆ, ಸ್ಲೀಪ್ಲೆಸ್ನೆಸ್ ಇದೆ, ನಿದ್ದೆ ಮಾಡೋದಿಲ್ಲ ಸರಿಯಾಗಿ. ದೇ ಆರ್ ಆನ್ ವರ್ಜ್ ಆಫ್ ಡಿಪ್ರೆಷನ್, ನೀವು ಇಲ್ಲಿ ನೋಡ್ಬೋದು. ಸೊ ರಿಯಲಿ ಲೋ ವೈಬ್ರೇಷನಲ್ ಎನರ್ಜೀಸ್. ಓಕೆ, ಎಸ್ ಎಸ್ ಒಂದು ಸ್ಟೆಪ್. ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ರಿಯಲೈಸೇಷನ್ ಕೂಡ ಇದೆ, ನಾನು ಹೀಗೆ ಇದ್ದರೆ ನಡೆಯಲ್ಲ, ಏನಾದರೂ ಒಂದು ಸ್ಟೆಪ್ ತಗೋಬೇಕು ಮುಂದೆ ಅಂದ್ಬಿಟ್ಟು. ಬಟ್ ಸದ್ಯಕ್ಕೆ ಅವರು ಒಂದು ಸ್ಟೆಪ್ ರಿಟ್ರೀಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಟ್ರೈಂಗ್ ಟು ಥಿಂಕ್ ಕ್ಲಿಯರ್ಲಿ. ದೇ ಆರ್ ಟ್ರೈಂಗ್ ಟು ಪ್ರೊಸೆಸ್ ಅ ಲಾಟ್ ಆಫ್ ಇನ್ಫಾರ್ಮೇಷನ್ನ ಪ್ರೊಸೆಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಓಕೆ, ಬಟ್ ಅವರೊಳಗಡೆನೆ ಅವ್ರಿಗೆ ಒಂದು ಇನ್ನರ್ ಕಾನ್ಫ್ಲಿಕ್ಟ್ ಇದೆ, ಇನ್ನರ್ ಬ್ಯಾಟಲ್ ಇದೆ. ಸೊ ಐ ಆಮ್ ವೆರಿ ಸಾರಿ ಟು ಸೇ ಪೈಲ್ ಒನ್, ಈ ಪರ್ಸನ್ನಿನ ಒಂದು ಫ್ಯೂಚರಲ್ಲಿ ಪ್ರೆಸೆಂಟ್ ಎನರ್ಜೀಸಲ್ಲಿ ನಿಮ್ಮನ್ನ ಅವರು ಒಂದು ವಿಷನಲ್ಲಿ ವಿಜುವಲೈಸ್ ಮಾಡ್ತಾ ಇಲ್ಲ. ಆ್ಯಂಡ್ ದೇ ಡೋಂಟ್ ಹ್ಯಾವ್ ಲೈಕ್ ವೆರಿ ಪಾಸಿಟಿವ್ ಇಂಟೆನ್ಷನ್ಸ್ ಆರ್ ಪಾಸಿಟಿವ್ ಎನರ್ಜೀಸ್ ಟುವರ್ಡ್ಸ್ ಯು. ದೇರ್ ಎನರ್ಜಿ ಈಸ್ ಆಲ್ ಓವರ್ ದ ಪ್ಲೇಸ್. ದೇರ್ ಎನರ್ಜಿ ಈಸ್ ರಿಯಲಿ ಆಲ್ ಓವರ್ ದ ಪ್ಲೇಸ್. ಸೊ ಇವರ ಲೈಫಲ್ಲಿ ಎವ್ರಿಥಿಂಗ್ 7 ಆಫ್ ಪೆಂಟಕಲ್ಸ್. ಓಕೆ, ಸೊ ಅವ್ರಿಗಿನ್ನೂ ರಿಯಾಲಿಟಿ ಚೆಕ್ ಸಿಕ್ಕಿಲ್ಲ, ಅಥವಾ ರಿಯಲ್ ಲೈಫ್ ಹೇಗೆ ಫಂಕ್ಷನ್ ಆಗುತ್ತೆ, ಹೇಗೆ ನಡೆಯುತ್ತೆ ಅಂತ. ದೇ ಆರ್ ನಾಟ್ ಇನ್ ದಟ್ ಝೋನ್. ಆಲ್ ದ ಟೈಮ್ ಕನ್ಫ್ಯೂಸ್ಡ್ ಆ್ಯಂಡ್ ಡಿಸ್ಟ್ರಾಕ್ಟೆಡ್. ಕೆಲವೊಂದು ಆಪ್ಷನ್ಸ್ನೂ ಇಟ್ಕೊಂಡಿರ್ತಾರೆ ಫಾರ್ ರಿಲೇಷನ್ಶಿಪ್, ಫಾರ್ ಕರಿಯರ್, ಫಾರ್ ಗೇನಿಂಗ್ ಮನಿ, ದುಡ್ಡು ಸಿಗೋಕ್ಕೆ, ಸಂಪಾದನೆ ಮಾಡೋದಕ್ಕೆ. ಬಟ್ ಆಲ್ ದ ಆಪ್ಷನ್ಸ್ ದೇ ಕೀಪ್ ಆನ್ ಹಾಪಿಂಗ್. ಆಪ್ಷನ್ಸ್ನ ಚೇಂಜ್ ಮಾಡ್ತಾ ಇರ್ತಾರೆ. ವೆರಿ ಕನ್ಫ್ಯೂಸ್ಡ್, ವೆರಿ ಡಿಸ್ಟ್ರಾಕ್ಟೆಡ್, ನಾಟ್ ಸೀರಿಯಸ್ ಅಬೌಟ್ ಲೈಫ್, ನಾಟ್ ಸೀರಿಯಸ್ ಅಬೌಟ್ ಕರಿಯರ್, ನಾಟ್ ಸೀರಿಯಸ್ ಅಬೌಟ್ ರಿಲೇಷನ್ಶಿಪ್. ಐ ಆಮ್ ಸಾರಿ ಟು ಸೇ ಪೈಲ್ ಒನ್, ನಿಮ್ಮ ಟ್ರಿಗರ್ ಆದರೆ ಇದನ್ನು ರೀಡಿಂಗ್ನ ಇಲ್ಲೇ ಸ್ಟಾಪ್ ಮಾಡಿಬಿಡಿ. ಓಕೆ, ಆ್ಯಂಡ್ ನೀವೇನಾದರೂ ಅವರಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಬರ್ತಾರೆ ನಿಮ್ಮ ಹತ್ರ. ಬಟ್ ದೇ ವಿಲ್ ಕಮ್ ವಿತ್ ಅ ಪ್ಯಾಸಿವ್ ಅಗ್ರೆಸಿವ್ ಎನರ್ಜಿ, ಹಾಟ್ ಆ್ಯಂಡ್ ಕೋಲ್ಡ್ ಎನರ್ಜಿ. ಸುಮ್ಮನೆ ಸ್ವಲ್ಪ ಟೈಮ್ ಎಕ್ಸ್ಪ್ಲೋರೇಷನ್ ಮಾಡೋಕ್ಕೆ, ಟೈಮ್ ಪಾಸ್ ಮಾಡೋಕ್ಕೆ ಬಂದುಬಿಟ್ಟು ದೇ ವಿಲ್ ಗೋ ಬ್ಯಾಕ್. ಓಕೆ, ಆ್ಯಂಡ್ ದೇ ಹ್ಯಾವ್ ವೆರಿ ಲಿಟಲ್ ಟು ಆಫರ್. ದಿಸ್ ಇಸ್ ಅ ವಾರ್ನಿಂಗ್. ಮಾನಿಟರಿ ಆಲ್ಸೋ ದೇ ಹ್ಯಾವ್ ವೆರಿ ಲಿಟಲ್ ಟು ಆಫರ್. ದುಡ್ಡು ವೈಸ್ ಅನುಕೂಲತೆಯ ಪ್ರಕಾರ ಕೂಡ ಅವ್ರ ಹತ್ರ ವೆರಿ ಸ್ಮಾಲ್ ಪೆಂಟಕಲ್ ಇದೆ. ಸೊ ಯು ಕಾಂಟ್ ಎಕ್ಸ್ಪೆಕ್ಟ್ ವೆರಿ ಲಕ್ಸುರಿಯಸ್ ಆ್ಯಂಡ್ ಹೈಯರ್ ಸ್ಟ್ಯಾಂಡರ್ಡ್ ಆಫ್ ಲೈಫ್ ಅವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡಬೇಡಿ. ಇದು ಸದ್ಯದ ಎನರ್ಜೀಸ್. ಓಕೆ, ನೀವು ಯಾರು ರೀಡಿಂಗ್ ನೋಡ್ತಾ ಇದ್ದೀರಾ, ಈ ಪರ್ಸನ್ ಜೊತೆ ಒಂದು ಸೋಲ್ ಮೇಟ್ ರಿಲೇಷನ್ಶಿಪ್, ಲವ್ ರಿಲೇಷನ್ಶಿಪ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಬಟ್ ಈ ಪರ್ಸನ್ನಿನ ಎನರ್ಜೀಸ್ ನೀವು ನೋಡ್ಬೋದು. ಇಟ್ಸ್ ಆಲ್ ಓವರ್ ದ ಪ್ಲೇಸ್ ಆ್ಯಂಡ್ ರಿಯಲಿ ಡಾರ್ಕ್ ಆ್ಯಂಡ್ ಲೋ ವೈಬ್ರೇಷನಲ್ ಎನರ್ಜೀಸ್. ಓಕೆ, ಸೊ ಈ ಪರ್ಸನ್ ನಿಮ್ಮ ಜೊತೆ ಒಂದು ಸೋಲ್ಮೇಟ್ ವೈಬ್ಸ್ ರಿಫ್ಲೆಕ್ಟ್ ಮಾಡಲಿ ಅಂತ ನೀವು ಅಂದ್ಕೊತೀರಾ. ನೀವು ಒಂದು ಫೀಲ್ ಆಫ್ ಫಾರ್ಚ್ಯೂನ್ ಅಂದರೆ ಒಂದು ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಮ ಲೈಫಲ್ಲಿ ನಡೀಲಿ. 10 ಆಫ್ ಕಪ್ಸ್, ಹ್ಯಾಪಿಲಿ ಎವರ್ ಆಫ್ಟರ್, ಮ್ಯಾರೇಜ್, ಚಿಲ್ಡ್ರನ್, ಟಿಪಿಕಲ್ ಮ್ಯಾರೇಜ್ ಅದೆಲ್ಲ ಬರಲಿ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಬಟ್ at a certain time down the line, 6 to 7 months, so at that ಟೈಮ್ ಈ ಪರ್ಸನ್ ಆವಾಗ ಅವರ ಕರಿಯರ್ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೂ 6 ಮಂತ್ಸ್ ಆದಮೇಲೆನೂ ಓನ್ಲಿ ಕೆರಿಯರ್ ವಿಲ್ ಟೇಕ್ ಇಟ್ ಟು ಸಮ್ ಶೇಪ್. ಅದನ್ನು ಮಾತ್ರ ಸ್ಟೆಬಲೈಸ್ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತಾರೆ. ನೀವು ನೋಡ್ಬೋದು ಇಲ್ಲಿ 8 ಆಫ್ ಕಾರ್ಡ್ಸ್. ತುಂಬ ಥರ ವಿಷಯಗಳು ಅವ್ರ ಮೈಂಡಲ್ಲಿ ನಡೀತಾ ಇದೆ. ಓವರ್ ಥಿಂಕಿಂಗ್, ಆ ಪಾಸ್ಟ್ ಹಾರ್ಟ್ ಬ್ರೇಕಿಂದ ಹೀಲ್ ಆಗಿಲ್ಲ ಇನ್ನೂ. ಓಕೆ, ಸೊ ಅವರ ಇಂಟೆನ್ಷನ್ಸ್ ನಿಮ್ಮ ಬಗ್ಗೆ ಇನ್ನೂ ಏನು ಕಾಂಕ್ರೀಟ್ ಇಂಟೆನ್ಷನ್ಸ್ ಇಲ್ಲ. ಬಿಕಾಸ್ ದೇ ಸೆಲ್ಫ್
ಅವರೇನೆ ಇನ್ನೂ ಲೋ ವೈಬ್ರೇಷನಲ್ಲಿ ಲ್ಯಾಕ್ ಮೆಂಟಾಲಿಟಿಯಲ್ಲಿದ್ದಾರೆ. ಓಕೆ, ಸೊ ಒನ್ ಲಾಸ್ಟ್ ಮೆಸೇಜ್. ಎಸ್, ನೀವು ಈ ಪರ್ಸನ್ ಜೊತೆ ನೀವು ತುಂಬ ಪೇಷಂಟ್ ಆಗಿರಬೇಕಾಗತ್ತೆ. ಇಫ್ ಎಟ್ ಆಲ್ ಯು ವಾಂಟ್ ಸಮ್ ರಿಸಲ್ಟ್ಸ್, ಪೇಷನ್ಸ್ ಆಗಿರಬೇಕು, ತುಂಬ ಪೇಷನ್ಸ್ ಬೇಕು. ದೆನ್ ಓನ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ ಚೇಂಜ್. ಬಟ್ ಸದ್ಯಕ್ಕೆ 6 to 7 ಮಂತ್ಸಲ್ಲಂತೂ ದೇರ್ ಆರ್ ನೋ ಪಾಸಿಟಿವ್ ಎನರ್ಜೀಸ್ ಆ್ಯಂಡ್ ಪಾಸಿಟಿವ್ ಇಂಟೆನ್ಷನ್ಸ್ ಟುವರ್ಡ್ಸ್ ಯು. ಸೊ ಪೈಲ್ ಒನ್, ನಿಮ್ಮ ರೀಡಿಂಗ್ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಹೇಳಿ, ನಿಮ್ಗೇನಾದರೂ ಈ ರೀಡಿಂಗ್ ರೆಸೊನೇಟ್ ಆಯಿತಾ? ಇದರಲ್ಲಿ ಟ್ರಿಗರಿಂಗ್ ಆ್ಯಂಡ್ ಹೆವಿ ಮೆಸೇಜಸ್ ಇತ್ತು, ಬಟ್ ಐ ಹೋಪ್ ಸಮ್ ಕ್ಲಾರಿಟಿ ಸಿಕ್ಕಿರುತ್ತೆ ನಿಮಗೆ. ಇಫ್ ಎಟ್ ಆಲ್ ಏನಾದರೂ ಪಾಸಿಟಿವ್ ಚೇಂಜಸ್ ನೋಡಬೇಕಂದ್ರೆ ಯು ಹ್ಯಾವ್ ಟು ಬಿ ವೆರಿ ಪೇಷಂಟ್ ಆ್ಯಂಡ್ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಆ್ಯಂಡ್ ಐ ಆಲ್ವೇಸ್ ಡೋಂಟ್ ಸಜೆಸ್ಟ್ ವೇಟಿಂಗ್ ಆನ್ ಸಂಬಡಿ ಹೂ ಈಸ್ ಹ್ಯಾವಿಂಗ್ ಲೋ ವೈಬ್ರೇಷನ್ಸ್ ಆ್ಯಂಡ್ ನಾಟ್ ಹ್ಯಾವ್ ಡನ್ ದೇರ್ ಇನ್ನರ್ ವರ್ಕ್. ಅವ್ರ ಇನ್ನರ್ ವರ್ಕ್ ಮಾಡದೇ ಇರೋರಿಗೆ, who is not serious, don't wait and move on with your life. So this is the energy pile 1. ಸೊ ನಿಮ್ಮ ಪರ್ಸನಿನ ನಿಜವಾದ ಉದ್ದೇಶ ಅಥವಾ ಟ್ರೂ ಇಂಟೆನ್ಷನ್ಸ್ ಏನಿದೆ ಅದ್ರ ಬಗ್ಗೆ ಮೆಸೇಜಸ್ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಹೇಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ರೀಡಿಂಗ್ ಹೇಗೆ ಅನಿಸ್ತು ಅಂದ್ಬಿಟ್ಟು. ಓಕೆ, ಸೊ ಯಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂಟಿಲ್ ಹಿಯರ್ ಪೈಲ್ 1. ಸೊ ಯಾರ್ಯಾರು ಪೈಲ್ 2 ಚೂಸ್ ಮಾಡಿದ್ದೀರಾ, ನಿಮ್ಮ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡ್ತೀನಿ. ಪೈಲ್ 2, ಪೈಲ್ 2, ನೀವು ಯಾವ ಪರ್ಸನ್ ಬಗ್ಗೆ ತಿಳ್ಕೊಬೇಕಂತ ಇದ್ದೀರಾ ಅವ್ರ ಬಗ್ಗೆ ಯೋಚನೆ ಮಾಡಿ. ಥ್ಯಾಂಕ್ ದ ಯೂನಿವರ್ಸ್ ಆ್ಯಂಡ್ ನಿಮ್ಮ ಎನರ್ಜೀಸ್ನ ಕಾಮ್ ಡೌನ್ ಮಾಡ್ಕೊಳ್ಳಿ. ಓಕೆ, ಪೈಲ್ 2, ನಿಮ್ಮ ಪರ್ಸನಿನ ನಿಜವಾದ ಉದ್ದೇಶ ಏನಿದೆ ಅಂತ ನೋಡೋಣ. ಆಲ್ ರೈಟ್, ಪೈಲ್ 2. ಓಕೆ, ಸೊ ನೀವು ಯಾವ ಪರ್ಸನ್ ಬಗ್ಗೆ ತಿಳ್ಕೊಬೇಕು ಅಂತ ಇದ್ದೀರಾ, ಆ ಪರ್ಸನ್ನ ರೀಡಿಂಗ್, ಆ ಪರ್ಸನ್ನ ಕಾರ್ಡ್ಸ್ನ ನಾನು ತೆಗ್ದಿದ್ದೀನಿ. ಸೊ ನಿಮ್ಮ ಪರ್ಸನಿನ ಪಾಸ್ಟ್ ಎನರ್ಜೀಸ್ ನೋಡಬೇಕಂದ್ರೆ ಅಗೈನ್ ದಿಸ್ ಆರ್ ಜನರಲ್ ರೀಡಿಂಗ್ಸ್, ಎಲ್ಲರಿಗೂ ರೆಸೊನೇಟ್ ಆಗಬೇಕು ಅಂತ ಇಲ್ಲ. ಸೊ ನಿಮ್ಗೆ ರೆಸೊನೇಟ್ ಆದರೆ ಈ ಮೆಸೇಜಸ್ನ ತಗೊಳ್ಳಿ. ಆ್ಯಂಡ್ ಇಟ್ ಈಸ್ ಅ ಕೈಂಡ್ ಆಫ್ ಎ ಡಿಫರೆಂಟ್ ರೀಡಿಂಗ್. ಓಕೆ, ಇಟ್ಸ್ ಕೈಂಡ್ ಆಫ್ ಮಿಕ್ಸೆಡ್ ಮೆಸೇಜಸ್ ಬರ್ತಾ ಇದೆ ಇಲ್ಲಿ. ಸೊ ಸ್ವಲ್ಪ ಗ್ರೂಪ್ ಆಫ್ ಪೀಪಲ್, ಓಕೆ, ಒನ್ ಸೆಟ್ ಆಫ್ ಪೀಪಲ್ ಯಾರು ಇದನ್ನು ನೋಡ್ತಾ ಇದ್ದೀರಾ, ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಮೋಸ್ಟ್ಲಿ ಅವರು ಸಪ್ರೇಷನಲ್ಲಿರ್ತಾರೆ ಅಥವಾ ಅವರ ಡೈವೋರ್ಸ್ ಪ್ರೊಸೆಸ್ ನಡೀತಾ ಇರುತ್ತೆ. ಓಕೆ,
ಅವರ ಒಂದು ಡಿವೋರ್ಸ್ ಪ್ರೊಸೆಸ್ ಕೂಡ ನಡೀತಾ ಇರುತ್ತೆ. ಆ್ಯಂಡ್ ಸೊ ಅದಕ್ಕೆ ಪಾಸ್ಟಲ್ಲಿ ನಿಮ್ಮ ಬಗ್ಗೆ ಅವರ ಉದ್ದೇಶ ಏನು ಅಂದರೆ ಇಟ್ ಇಸ್ ಅ ವೆರಿ ನ್ಯೂಟ್ರಲ್ ಎನರ್ಜಿ. ಓಕೆ, ಅವರ ಒಂದು ಲೈಫ್ ಮೇಲೆ ಆ್ಯಂಡ್ ಅವರ ಒಂದು ಫ್ರೀಡಮ್ ಅವ್ರು ತೊಗೊಳೋದ್ರ ಮೇಲೆ, ಅವರ ಲೈಫ್ನ ಫ್ರೀ ಅವ್ರು ಮಾಡ್ಕೊಳೋದ್ರ ಮೇಲೆ ಅವರ ಎನರ್ಜೀಸ್ ತುಂಬ ಜಾಸ್ತಿ ಇದೆ. ಓಕೆ, ಇಟ್ ಈಸ್ ಇನ್ ಪಾಸ್ಟ್. ಯಾ ಆ್ಯಂಡ್ ಮಕ್ಕಳು ಕೂಡ ಇನ್ವಾಲ್ವ್ ಆಗಿದ್ದಾರೆ ಈ ಒಂದು ಸಿಚುವೇಶನಲ್ಲಿ. ಸೊ ಮೆಜಾರಿಟಿ ಆಫ್ ದ ಪೀಪಲ್ ಯಾರು ಪೈಲ್ ಟು ಚೂಸ್ ಮಾಡಿದ್ದೀರಾ, ನಿಮ್ಮ ಪರ್ಸನ್ ಒಂದು ಡೈವೋರ್ಸ್ ಆರ್ ಸಪ್ರೇಟೆಡ್ ಪರ್ಸನ್ ಇರಿಸ್ತಾರೆ. ಕೆಲವೊಂದು ಜನರಿಗೆ, ಕೆಲವೊಂದು ಆಡಿಯನ್ಸ್ಗೆ ಮಕ್ಕಳ ಇನ್ವಾಲ್ವ್ಮೆಂಟ್ ಕೂಡ ಇದೆ ಆ್ಯಂಡ್ ಈ ಪರ್ಸನ್ ಒಂದು ಕಸ್ಟಡಿ ಬ್ಯಾಟಲ್ ಕೂಡ ಮಾಡ್ತಿರೋಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಅವರ ಎನರ್ಜೀಸ್ ನಿಮ್ಮ ಬಗ್ಗೆ ತುಂಬ ನ್ಯೂಟ್ರಲ್ ಎನರ್ಜೀಸ್. ಓಕೆ, ಅವರ ಕಾನ್ಸಂಟ್ರೇಷನ್ ಅವರ ಲೈಫ್ ಆ್ಯಂಡ್ ಅವರ ಒಂದು ಸೆಟಲ್ಮೆಂಟ್ ಮೇಲೆ ತುಂಬ ಜಾಸ್ತಿ ಇತ್ತು ಇನ್ ಲಾಸ್ಟ್ 6 ಮಂತ್ಸ್ ಅಂತ ಅನ್ಕೋಬೋದು. ಪ್ರೆಸೆಂಟ್ ಎನರ್ಜೀಸಲ್ಲಿ ಅವರ ಒಂದು ಅಟೆನ್ಷನ್ ನಿಮ್ಮ ಕಡೆ ತಿರುಗಿದೆ. ಓಕೆ, ಆ್ಯಂಡ್ ದಿಸ್ ಪರ್ಸನ್ ಇಸ್ ವೆರಿ ಬ್ಯಾಲೆನ್ಸ್ಡ್ ಪರ್ಸನ್, ವೆರಿ ಬ್ಯಾಲೆನ್ಸ್ಡ್ ಆ್ಯಂಡ್ ವೆರಿ ಪ್ರೆಸೆಂಟ್ ಮೂಮೆಂಟಲ್ಲಿ, ಕರೆಂಟ್ ಮೂಮೆಂಟಲ್ಲಿ ಇರೋವಂಥ ಪರ್ಸನ್. ಆ್ಯಂಡ್ ನಿಮ್ಮ ಬಗ್ಗೆ ಅವರ ಎನರ್ಜೀಸ್ ತುಂಬ ಪಾಸಿಟಿವ್ ಇದೆ. 2 ಆಫ್ ಕಪ್ಸ್ ಇಸ್ ಅನ್ ಅಲ್ಟಿಮೇಟ್ ಲವ್ ಕಾರ್ಡ್ ಇನ್ ಟ್ಯಾರೋ ಡೆಕ್. ಓಕೆ, ಸೋಲ್ಮೇಟಿ ವೈಬ್ಸ್, ಸೋಲ್ಮೇಟ್ ಎನರ್ಜೀಸ್ ಇದೆ ಇದರಲ್ಲಿ. ನಿಮ್ಮನ್ನು ಫ್ಯೂಚರ್ ಪಾರ್ಟ್ನರ್ ಥರ ನೋಡ್ತಾರೆ, ತುಂಬ ಇಷ್ಟಪಡ್ತಾರೆ, ತುಂಬ ಅಡ್ಮೈರ್ ಮಾಡ್ತಾರೆ, ಅಡೋರ್ ಮಾಡ್ತಾರೆ, ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ. ಆ್ಯಂಡ್ ನಿಮ್ಮ ಹತ್ರ ಇದ್ದಾಗ ದೇ ಫೀಲ್ ವೆರಿ ಹ್ಯಾಪಿ, ತುಂಬ ಖುಷಿಯಾಗಿರ್ತಾರೆ. ಆ್ಯಂಡ್ ದೇ ಫೀಲ್ ಲೈಕ್ ಒಂದು ಚೈಲ್ಡ್ ಲೈಕ್ ಎನರ್ಜಿ, ಮಗು ಥರ ಎನರ್ಜಿ ಅವ್ರಿಗೆ ಫೀಲ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ದೇರ್ ಪ್ರೆಸೆಂಟ್ ಎನರ್ಜೀಸ್. ಆ್ಯಂಡ್ ಈ ಥರ ಒಂದು ಖುಷಿ, ಈ ಥರ ಒಂದು ರಿಲೀಫ್ ಅವ್ರಿಗೆ ತುಂಬ ಒಂದು ಲಾಂಗ್ ವೆಯ್ಟ್ ಆದಮೇಲೆ ಸಿಕ್ಕಿದೆ. ಡೆಫಿನೆಟ್ಲಿ ಅವರ ಲೈಫಲ್ಲಿ ಅವರ ಒಂದು ಪಾಸ್ಟ್ ಮ್ಯಾರೇಜ್ ಅಥವಾ ಕಮಿಟ್ಮೆಂಟ್ ಅಥವಾ ಕನೆಕ್ಷನ್ ಏನಿದೆ ಅದು ಒಂದು ಡಿಸಾಸ್ಟ್ರಸ್ ರೀತಿಯಲ್ಲಿ ಎಂಡ್ ಆಗಿದೆ. ತುಂಬ ಡೆವಾಸ್ಟೇಟಿಂಗ್, ತುಂಬ ಒಂಥರ ಟವರ್ ಮೂಮೆಂಟ್ ನಡೆದಿದೆ ಅವ್ರ ಲೈಫಲ್ಲಿ. ತುಂಬ ಶಾಕಿಂಗ್ ಎಕ್ಸ್ಪೀರಿಯನ್ಸಿಂದ ಅವ್ರ ಒಂದು ಟ್ರಾಜಿಡಿ ನಡೆದಿದೆ ಅವ್ರ ಲೈಫಲ್ಲಿ, ಅವ್ರಿಗೂ ಎಂಡಿಂಗ್ ನಡೆದಿದೆ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ನಿಮ್ಮ ಜೊತೆ ಅವರು ಖುಷಿ ಫೀಲ್ ಮಾಡ್ತಾ ಇದ್ದಾರೆ. ಅವರು ಆ ಮೂಮೆಂಟ್ನ, ಅವ್ರ ಫೀಲಿಂಗ್ಸ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ದರ್ ಫೀಲಿಂಗ್ ದರ್ ಹಾರ್ಟ್ ಈಸ್ ಓಪನಿಂಗ್ ಅಪ್. ಓಕೆ, ಆ್ಯಂಡ್ ಇಸ್ ವೆರಿ ಪೇಷಂಟ್ ಪರ್ಸನ್. ಆ್ಯಂಡ್ ಅವರ ಇಂಟೆನ್ಷನ್ಸ್ ನಿಮ್ಮ ಬಗ್ಗೆ ಲವ್ ಇಂಟೆನ್ಷನ್ಸ್ ಇದೆ. ಆ್ಯಂಡ್ ಗೋಯಿಂಗ್ ಫಾರ್ವರ್ಡ್ ಇನ್ ಪಾಸ್ಟ್ ಆಲ್ಸೋ ಇಮಿಡಿಯೇಟ್ಲಿ ಅವ್ರು ಆ್ಯಕ್ಷನ್ ತೊಗೊಳೋದಿಲ್ಲ. ಇಮಿಡಿಯೇಟಾಗಿ ಫಾಸ್ಟ್ ಮೂಮೆಂಟ್ ಅವ್ರು ಮಾಡೋದಿಲ್ಲ. ದೇ ವಿಲ್ ಟೇಕ್ ಸಮ್ ಟೈಮ್. 4 ಆಫ್ ಸ್ವಾರ್ಡ್ಸ್ ಇದೆ, ಸೊ ಸ್ವಲ್ಪ ಟೈಮ್ ಅವ್ರು ರೆಸ್ಟ್ ತೊಗೊತಾರೆ. ಇಟ್ ಈಸ್ ಬಿಕಾಸ್ ದೇ ವಾಂಟ್ ಟು ಹೀಲ್ ದೆಮ್ಸೆಲ್ಸ್. ಓಕೆ, ಫಸ್ಟ್ ದೇ ವಾಂಟ್ ಟು ಹೀಲ್ ದೆಮ್ಸೆಲ್ಸ್ ಆ್ಯಂಡ್ ಅವರು ದೇ ಶುಡ್ ಬಿ ರೆಡಿ ಫಾರ್ ನೆಕ್ಸ್ಟ್ ಕನೆಕ್ಷನ್. ಸೊ ಆ ಹೀಲಿಂಗ್ ಎನರ್ಜೀಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಆ್ಯಂಡ್ ಅವ್ರಿಗೆ ಗೊತ್ತು ಅವ್ರ ಇಂಟೆನ್ಷನ್ಸ್ ಇದೆ ಸ್ಪೀಡಾಗಿ ಮೂವ್ ಮಾಡೋದಕ್ಕೆ. ಬಟ್ ಬಿಫೋರ್ ದಟ್ ದೇ ವಾಂಟ್ ಟು ಹೀಲ್ ದೆಮ್ಸೆಲ್ಸ್ ಆ್ಯಂಡ್ ಅವ್ರು ಆ್ಯಕ್ಷನ್ ತೊಗೊತಾರೆ. ಅಗೇನ್ ಎಲ್ಲೋ ಒಂದು ಕಡೆ ಇನ್ನೂ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಇಂಟೆನ್ಷನ್ಸ್ ನನಗೆ ಕಾಣಿಸ್ತಾ ಇಲ್ಲ. ಸೊ ಅಟ್ ಸ್ಪೀಡ್ ನಿಮ್ಮ ಕಡೆ ಬರ್ತಾರೆ. ಆ್ಯಂಡ್ ಇನ್ನೂ ಕ್ಲಾರಿಟಿ ಕೊಡೋದಿಲ್ಲ ನಿಮಗೆ, ಮಿಕ್ಸೆಡ್ ಸಿಗ್ನಲ್ಸ್. ಇವನ್ ದೋ ದೆರ್ ಇಸ್ ಅ 2 ಆಫ್ ಕಪ್ಸ್, ಇಟ್ ಈಸ್ ಆಲ್ಸೋ ಮಿಕ್ಸ್ಡ್ ವಿತ್ ಲಾಟ್ ಆಫ್ ಪ್ಯಾಷನ್. ಓಕೆ, 2 ಆಫ್ ಕಪ್ಸ್ ಇದೆ ಆ್ಯಂಡ್ ಪ್ಯಾಷನ್ ಇದೆ, ಬಟ್ ನನಗಿನ್ನೂ ಕಮಿಟ್ಮೆಂಟ್ ಕಾರ್ಡ್ ಸಿಗ್ತಾ ಇಲ್ಲ. ಸೊ ನೀವು ಕಮಿಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಅವರು ಹಾಟ್ ಆ್ಯಂಡ್ ಕೋಲ್ಡ್, ಇನ್ ಆ್ಯಂಡ್ ಔಟ್, ಪ್ಯಾಸಿವ್ ಅಗ್ರೆಸಿವ್ ಈ ಥರ ಬಿಹೇವಿಯರ್ ತೋರಿಸ್ತಾರೆ. ಯಾಕಂದರೆ ದ ಮೇನ್ ರೀಸನ್ ಮೆಜಾರಿಟಿ ಆಫ್ ದ ಆಡಿಯನ್ಸ್ಗೆ ಇಲ್ಲಿ ಮಕ್ಕಳಿನ ಇನ್ವಾಲ್ವ್ಮೆಂಟ್ ಇದೆ. ಸೊ ಅದಕ್ಕೆ ಅವ್ರಿಗೆ ಸ್ವಲ್ಪ ಭಯ ಇದೆ. ಆ್ಯಂಡ್ ಇಟ್ ಈಸ್ ದೇರ್ ಚಾಯ್ಸ್. ಇಲ್ಲಿ ನೀವು ನೋಡ್ಬೋದು ಒಂದು ಫ್ರೀ ವಿಲ್ ಕೂಡ ಇದೆ ಅವ್ರಿಗೆ. ಫ್ರೀ ವಿಲ್ ಇರುತ್ತೆ, ಒಂದು ಚಾಯ್ಸ್ ಇರುತ್ತೆ, ನಿಮ್ಮನ್ನು ಚೂಸ್ ಮಾಡೋದು ಅಥವಾ ಅವ್ರ ಇಂಟೆನ್ಷನ್ಸ್ ಏನಿದೆ ಅದನ್ನು ಚೂಸ್ ಮಾಡೋದು. ಸೊ ದೇ ವಿಲ್ ರಿಯಲಿ ಥಿಂಕ್, ಟೈಮ್ ತೊಗೊತಾರೆ ಯೋಚನೆ ಮಾಡೋದಕ್ಕೆ. ಸ್ವಲ್ಪ ಸ್ಲೋ ಮೂವ್ಮೆಂಟ್ ಕೂಡ ಮಾಡ್ತಾರೆ, ಸ್ಲೋ ಆಗಿನೂ ಮೂವ್ ಆಗ್ತಾರೆ. ಸ್ವಲ್ಪ ಅವ್ರ ಫ್ರೀಡಮ್ನ ಎಂಜಾಯ್ ಮಾಡಬೇಕು ಅಂತ ಅನ್ಕೋತಾರೆ ಸಿಂಗಲ್ ಲೈಫ್ನ. ಬಟ್ ಅವರು ಜನರಾಸಿಟಿ ಹಾಗೂ ಕೈಂಡ್ ಆಗಿರ್ತಾರೆ, ನಿಮ್ಮ ಜೊತೆ ಜನರಾಸಿಟಿ ಆಗಿರ್ತಾರೆ. ಸೊ ದೇ ಹ್ಯಾವ್ ಟು ಹೀಲ್. ಈ ಪಾಸ್ಟ್ ಕನೆಕ್ಷನಿಂದ ಏನು ಅವ್ರಿಗೆ ಸಬ್ ಕಾನ್ಷಿಯಸ್ ಫಿಯರ್ಸ್ ಎಲ್ಲ ಇದೆ ಅದನ್ನೆಲ್ಲ ಎಲಿಮಿನೇಟ್ ಮಾಡಬೇಕು. ಸೊ ಆಲ್ ದಿಸ್ ಪ್ರೊಸೆಸ್ ವಿಲ್ ಟೇಕ್ ಟೈಮ್. ಓಕೆ, ಸದ್ಯಕ್ಕೆ ಅವರ ಇಂಟೆನ್ಷನ್ ನಿಮ್ಮ ಬಗ್ಗೆ ಪಾಸಿಟಿವ್ ಇದೆ. ಲವ್ ಕಾರ್ಡ್ ಇದೆ ಆ್ಯಂಡ್ ಪ್ಯಾಷನ್ ಕಾರ್ಡ್ ಇದೆ. ಬಟ್ ಇನ್ನೂ ಅದಕ್ಕಿಂತ ಮುಂದೆ ಹೋಗೋವಂಥ ಇಂಟೆನ್ಷನ್ಸ್ ಇನ್ನೂ ಸದ್ಯಕ್ಕೆ ಇಲ್ಲ. ಓಕೆ, ದೇ ವಿಲ್ ಬಿ ರಿಯಲಿ ತುಂಬ ಕೈಂಡ್ ಆ್ಯಂಡ್ ಸ್ವೀಟ್ ಆಗಿರ್ತಾರೆ. ಆ್ಯಸ್ ಅ ಫ್ರೆಂಡ್ ಇರ್ತಾರೆ ನಿಮ್ಮ ಜೊತೆ. ಸೊ ದೇ ಫೀಲ್ ಲೈಕ್ ಅ ಫ್ರೆಂಡ್, ಎಲ್ಲನೂ ಶೇರ್ ಮಾಡ್ಕೊತಾರೆ. ಆ್ಯಂಡ್ ಯಾ, ದೇ ವಿಲ್ ವರ್ಕ್ ವಿತ್ ಯು. ನಿಮ್ಮ ಜೊತೆ ವರ್ಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಟು ಬಿಲ್ಡ್ ದಿಸ್ ಕನೆಕ್ಷನ್, ಟು ಹ್ಯಾವ್ ಎ ಸ್ಟ್ರಾಂಗ್ ಫೌಂಡೇಶನ್ಸ್. ಸೊ ದೇ ವಿಲ್ ಟೇಕ್ ಟೈಮ್. ಓಕೆ, ಟೈಮ್ ತೊಗೊತಾರೆ.
ಆ್ಯಂಡ್ ದೇ ವಿಲ್ ಟುಗೆದರ್ ಸ್ಲೋಲಿ ಬಿಲ್ಡ್ ಮಾಡ್ತಾರೆ. ವೆದರ್ ಇಟ್ ಈಸ್ ಟ್ರಸ್ಟ್, ವೆದರ್ ಇಟ್ ಈಸ್ ಲೈಫ್, ವೆದರ್ ಇಟ್ ಈಸ್ ಇಮೋಷ್ನಲ್ ಬಾಂಡಿಂಗ್ ಎಲ್ಲ ಬಿಲ್ಡ್ ಮಾಡೋಕ್ಕೆ ದೇ ವಾಂಟ್ ಟು ವರ್ಕ್ ವಿತ್ ಯು. ನಿಮ್ಮ ಜೊತೆ ಟೀಮ್ ಥರ ವರ್ಕ್ ಮಾಡಿ ದೆನ್ ದೇ ವಾಂಟ್ ಟು ಥಿಂಕ್ ಅಬೌಟ್ ದ ಫ್ಯೂಚರ್. ಓಕೆ, ಸೊ ಎನಿ ಕ್ಲೋಸಿಂಗ್ ಮೆಸೇಜ್? ಯಾ, ಇವೆಂಚುಲಿ ಸ್ವಲ್ಪ ಟೈಮ್ ತೊಗೊಳತ್ತೆ. ಸ್ವಲ್ಪ ಟೈಮ್ ತೊಗೊತಾರೆ ಅವರು, ಬಿಕಾಸ್ ಆಫ್ ಆಲ್ ದ ಪಾಸ್ಟ್ ಎನರ್ಜೀಸ್ ನಾನೇನೇನು ಹೇಳಿದೆ. ಸ್ಟೆಪ್ ಬೈ ಸ್ಟೆಪ್, ಫ್ರಮ್ ಸೋಲ್ಮೇಟಿ ವೈಬ್ಸ್, ಲವ್ ವೈಬ್ಸ್, ಟು ಪ್ಯಾಷನೇಟ್ ಎನರ್ಜೀಸ್, ಟು ಫ್ರೆಂಡ್ಸ್, ಟು ಜನರಾಸಿಟಿ, ಟು ಕೈಂಡ್ನೆಸ್, ಆ್ಯಂಡ್ ಇದು ಟೀಮ್ ವರ್ಕ್ ಮಾಡೋದು, ಟು ಬಿಲ್ಡ್ ದ ಲೈಫ್ ಟುಗೆದರ್. ಆ್ಯಂಡ್ ಫೈನಲಿ ಇಟ್ 10 ಆಫ್ ಕಪ್ಸ್, ಹ್ಯಾಪಿಲಿ ಎವರ್ ಆಫ್ಟರ್, ಲಾಂಗ್ ಟರ್ಮ್ ಮ್ಯಾರೇಜ್, ಚಿಲ್ಡ್ರನ್, ಇಮೋಷ್ನಲ್ ಹ್ಯಾಪಿನೆಸ್, ಕಂಟೆಂಟ್ಮೆಂಟ್, ಈ ಎನರ್ಜೀಸ್ಗೆ ಮೂವ್ ಆಗ್ತಾರೆ. ಡೆಫಿನೆಟ್ಲಿ ಕನೆಕ್ಷನ್ಗೆ ಪೊಟೆನ್ಷಿಯಲ್ ಇದೆ. ಆ್ಯಂಡ್ ಒನ್ಸ್ ಅಗೇನ್ ದೇರ್ ಹ್ಯಾಸ್ ಬೀನ್ ಎ ಬ್ಯಾಡ್ ಎಂಡಿಂಗ್. ಸೊ ಈ ವ್ಯಕ್ತಿ ಹ್ಯಾಸ್ ಗಾನ್ ಥ್ರೂ ಅ ಲಾಟ್, ಆ್ಯಂಡ್ ಇವ್ರಿಗೆ ಟೈಮ್ ಬೇಕು. ಸೊ ದಟ್ ಈಸ್ ರೆಸ್ಟ್ ಅಶ್ಯೂರ್ಡ್, ನಿಮ್ಮ ಬಗ್ಗೆ ಇಂಟೆನ್ಷನ್ಸ್ ತುಂಬ ಪಾಸಿಟಿವ್ ಆಗಿದೆ. ಸೊ ಪೈಲ್ ಟು ವೆರಿ ಸ್ಟ್ರಾಂಗ್ಲಿ ನಿಮ್ಮ ಪರ್ಸನ್ ಒಂದು ಪಾಸ್ಟ್ ಕನೆಕ್ಷನಿಂದ ಅಥವಾ ಒಂದು ಪಾಸ್ಟ್ ಮ್ಯಾರೇಜಿಂದ ಸಪ್ರೇಷನಲ್ಲಿರ್ತಾರೆ. ಸೊ ದಟ್ ಈಸ್ ದ ಎನರ್ಜಿ ಐ ಆಮ್ ಗೆಟಿಂಗ್ ಫಾರ್ ಪೈಲ್ ಟು. ಇದು ರೆಸೊನೇಟ್ ಆದರೆ ಮೆಸೇಜಸ್ ತಗೊಳ್ಳಿ, ಇಲ್ಲಾಂದರೆ ನೀವು ಬೇರೆ ರೀಡಿಂಗ್ಸನ್ನು ನೋಡ್ಬೋದು. ಸೊ ಪೈಲ್ ಟು ಇದು ಕಲೆಕ್ಟಿವ್ ರೀಡಿಂಗ್. ಇದರಿಂದ ನಿಮಗೆ ಮೆಸೇಜಸ್ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ರೀಡಿಂಗ್ ಹೇಗೆ ಅನಿಸ್ತು, ರೆಸೊನೇಟ್ ಆಯಿತಾ ಅಂದ್ಬಿಟ್ಟು. ಸೊ ಅಲ್ಲಿ ತನಕ ಆ್ಯಂಡ್ ಈ ಚಾನೆಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಐ ವಿಲ್ ಸಿ ಯು ಅಗೇನ್ ವಿತ್ ಅನದರ್ ರೀಡಿಂಗ್. ಥ್ಯಾಂಕ್ಸ್, ಬಾಯ್.